ವರ್ಷದಲ್ಲಿ 8 ತಿಂಗಳು ಜಾತ್ರೆ ನಡೆಯುವ ಭಂಡಾರದ ಒಡತಿ ನಮ್ಮ ಉತ್ತರ ಕರ್ನಾಟಕದ ಆರಾಧ್ಯ ದೇವತೆ ಬಗ್ಗೆ ಗೊತ್ತಾ? ಹೇಳ್ತೀನಿ ಬರ್ರಿ. ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ ಸಂದೀಪ್. ಬೆಳಗಾವಿಯ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಜಮದಗ್ನಿ ಜೊತೆ ವಿವಾಹ ಆಗ್ತಾರೆ. ಪುಣ್ಯ ಜಲವನ್ನು ತರುವಾಗ ಮನಸ್ಸಿನ ಚಂಚಲತೆಯಿಂದ ಪತಿಯ ಶಾಪಕ್ಕೆ ಗುರಿಯಾಗಿ ತನ್ನ ಮಗನಿಂದಲೇ ಚಿರಚ್ಛೇದನವಾಗಿ ಪುನರ್ಜನ್ಮ ಪಡೆದಂತ ಈ ದೇವಿಯ ಶಕ್ತಿಯು ಅಪಾರವಾದದ್ದು. ದರ್ಶನ ಮಾಡೋಕ್ಕಿಂತ ಮುಂಚೆ ಯನಗೊಂಡಕ್ಕೆ ಹೋಗಿ ನೀರ್ ಸಿಂಪಡಿಸ್ಕೋಬೇಕು. ಯಲ್ಲಮ್ಮ ದೇವಿಗೆ ಅಭಿಷೇಕ ಬಳಸುವ ಪವಿತ್ರವಾದ ಜಲ ಇದೆ. ಕಾಂತವೀರನು ಜಮದಗ್ನಿಗೆ ಅಂತ್ಯ ಮಾಡಿರ್ತಾನ. ಮಗ ಪರಶುರಾಮನು ಚತಿಯ ಸಂಹಾರ ಮಾಡಿ ಸಂಜೀವಿನಿ ಮಣಿಯನ್ನು ತಂದು ಪುನರ್ಜನ್ಮವನ್ನು ನೀಡ್ತಾನ. ಈ ಪ್ರಾಣ ಸ್ಥಾಪನೆ 1 ತಿಂಗಳ ಅವಧಿ ಹಿಡಿತದ. ಅದಕ್ಕಾಗಿ ಇಂದಿಗೂ ಸಹ ದಂಡಿ ಹುಣ್ಣಿಮೆಯಿಂದ 1 ತಿಂಗಳು ವಿಧಿವೆ ಆಗ್ತಾಳ. ನಂತರ ಬಾನದ ಹುಣ್ಣಿಮೆಗೆ ರಾಜ್ಯ ಮುತ್ತೈದೆ ಆಗ್ತಾಳ. ಈ ಸಮಯದಲ್ಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಗುತ್ತದೆ. ಇಲ್ಲಿ 3 ಪವಿತ್ರ ತೀರ್ಥ ಸ್ಥಾನಗಳನ್ನು ಹಾಗೂ ಪರಶುರಾಮನ ಗುಡಿಯನ್ನು ಈ ಕ್ಷೇತ್ರ ಹೊಂದಿದೆ. ಉದೋ ಅಂತ ಹೇಳಿ ಯಲ್ಲಮ್ಮನ ದರ್ಶನ ಕೂಡ ಪಡೆಯಬಹುದು. ಯಲ್ಲಮ್ಮ ನಮ್ಮ ಮನೆ ದೇವರು. ಪ್ರತಿ ವರ್ಷ ನಾವು ಇಲ್ಲಿ ಬಂದು ಪಡ್ಲಿಗೆ ತುಂಬಿಸ್ತೀವಿ. ಇಲ್ಲಿಗೆ ಹೋಗಿ ಬರೋದೇ ಒಂದು ವಿಶೇಷ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಕಂಟೆಂಟ್ ಗಳಿಗೆ ಈ ಐಡಿನ ಫಾಲೋ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.